ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಕ್ಟ್ ಬಜಾರ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಶತಾಬ್ದಿ ಎಕ್ಸ್ಪ್ರೆಸ್ ರೈಲಿನ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ, ವಿಡಿಯೋನ ಶುರು ಮಾಡೋಣ. ಶತಾಬ್ದಿ ಎಂಬ ಪದದ ಅರ್ಥ ಹಿಂದಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ನಾವು ನೋಡುವುದಾದರೆ ಶತಮಾನ ಎಂಬ ಅರ್ಥವನ್ನು ಕೊಡುತ್ತದೆ. ನಮ್ಮ ದೇಶದ ಮೊದಲ ಶತಾಬ್ದಿ ರೈಲನ್ನು 1983ರಲ್ಲಿ ಜವಾಹರ್ಲಾಲ್ ನೆಹರು ಅವರ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಈ ರೈಲನ್ನು ಬಿಡುಗಡೆ ಮಾಡ್ತಾರೆ. ಆಗ ರೈಲ್ವೆ ಸಚಿವರಾಗಿದ್ದವರು ಮಾಧವರಾವ್ ಸಿಂಧ್ಯಾ ಅವರು. ಈ ರೈಲು ನವದೆಹಲಿಯಿಂದ ಗ್ವಾಲಿಯರ್ವರೆಗೆ ಮಾತ್ರ ಮೊದಲು ಹೋಗುತ್ತಿತ್ತು. ನಂತರ ಇದನ್ನು ಝಾನ್ಸಿ ಜಂಕ್ಷನ್ಗೆ ವಿಸ್ತರಣೆ ಮಾಡಲಾಯಿತು. ನಂತರ ಅಂತಿಮವಾಗಿ ಭೋಪಾಲ್ ಜಂಕ್ಷನ್ವರೆಗೆ ವಿಸ್ತರಣೆಯಾಯಿತು. ಅದಕ್ಕೆ ಇದನ್ನು ಭೋಪಾಲ್ ಶತಾಬ್ದಿ ಅಂತ ಕರೀತಾರೆ. ಇದು ಭಾರತದ ಮೊದಲ ಶತಾಬ್ದಿ ರೈಲಾಗಿದ್ದು, ಆದರೆ ಈಗ ನಮ್ಮ ಭಾರತದಲ್ಲಿ ಒಟ್ಟು 13 ಜೋಡಿ ಶತಾಬ್ದಿ ರೈಲುಗಳು ಓಡಾಡುತ್ತಿವೆ. ಈ ಶತಾಬ್ದಿ ರೈಲಿನ ವಿಶೇಷತೆಗಳೇನು ಅಂತ ನಾವು ನೋಡೋದಾದರೆ, ನಮ್ಮ ಭಾರತದ ಎಲ್ಲ 13 ಜೋಡಿ ಶತಾಬ್ದಿ ರೈಲುಗಳು ಹೋಗಿ ವಾಪಸ್ ಒಂದೇ ದಿನದಲ್ಲಿ ಬರುತ್ತದೆ. ಎಲ್ಲೂ 2-3 ದಿನಗಳ ಪ್ರಯಾಣ ಮಾಡಲ್ಲ. ಈ ರೈಲಿನ ಪ್ರಯಾಣ ಸುಮಾರು 300 ಕಿಲೋಮೀಟರಿಂದ 700 ಕಿಲೋಮೀಟರ್ ಮಾತ್ರ ಇರುತ್ತದೆ. ಅಂದರೆ ಇದರ ಪ್ರಯಾಣ ಸುಮಾರು 4ರಿಂದ 8 ಗಂಟೆಗಳ ಒಳಗೆ ಮಾತ್ರ ಇರುತ್ತದೆ. ಭಾರತದ ಉದ್ದವಾದ ಶತಾಬ್ದಿ ರೈಲು ಅಂದರೆ ಅದು ಭೋಪಾಲ್ ಶತಾಬ್ದಿ ರೈಲಾಗಿರುತ್ತದೆ. ಮತ್ತು ಚಿಕ್ಕ ಶತಾಬ್ದಿ ರೈಲು ಕಲ್ಕಾ ಶತಾಬ್ದಿ ರೈಲು ಆಗಿರುತ್ತದೆ. ಈ ರೈಲುಗಳು ಗಂಟೆಗೆ 110ರಿಂದ 140 ಕಿಲೋಮೀಟರ್ ಸ್ಪೀಡ್ನಲ್ಲಿ ಚಲಿಸುತ್ತದೆ. ಭಾರತದಲ್ಲೇ ಅತಿ ವೇಗವಾಗಿ ಹೋಗುವ ಶತಾಬ್ದಿ ರೈಲು ಅಂದರೆ ಲಕ್ನೋ ಶತಾಬ್ದಿ ರೈಲಾಗಿರುತ್ತದೆ. ಇದು ಗಂಟೆಗೆ 144 ಕಿಲೋಮೀಟರ್ ಸ್ಪೀಡ್ನಲ್ಲಿ ಒಮ್ಮೆ ಚಲಿಸಿ ದಾಖಲೆಯನ್ನು ನಿರ್ಮಿಸಿತ್ತು. ಭಾರತದ ಶತಾಬ್ದಿ ಎಕ್ಸ್ಪ್ರೆಸ್ಗಳು ಸಂಪೂರ್ಣವಾಗಿ ಹವಾನಿಯಂತ್ರಕಗಳಾಗಿರುತ್ತವೆ. ಅತ್ಯಂತ ಉತ್ತಮ ದರ್ಜೆಯ ರೈಲುಗಳಾಗಿರುತ್ತವೆ. ಈ ರೈಲಿನಲ್ಲಿ ತಿಂಡಿ ತಿನಿಸು, ಕಾಫಿ, ಟೀ, ನೀರಿನ ಬಾಟಲ್ ಹಾಗೂ 1 ಲೋಟ ಹಣ್ಣಿನ ರಸ ಕೂಡ ಪ್ರಯಾಣಿಕರಿಗೆ ನೀಡುತ್ತಾರೆ. ಶತಾಬ್ದಿ ರೈಲುಗಳು ಹಗಲಿನ ರೈಲುಗಳಾಗಿದ್ದು ರಾತ್ರಿಯ ಸಂಚಾರ ಇರುವುದಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತದಲ್ಲಿರುವ ಶತಾಬ್ದಿ ರೈಲಿನ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಕೂಡ ಮಾಡಿ.